ಪಾ ಯಾಕೋ ಜಾಸ್ತಿ ಆಗ್ತೈತೆ ಹೊಟ್ಟೆ ನೋವು. ಯಾಕೋ ಜಾಸ್ತಿ ಆಗ್ತೈತಲ್ಲಪ್ಪ. ಅಯ್ಯೋ ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ಜಾಸ್ತಿ ನೋವ್ತೈತೆ ಅಪ್ಪ. ಅಯ್ಯೋ ಏನು ಮಾಡೋದು? ವರ್ಷ ಅವ್ರಿಗೆ ಫೋನ್ ಮಾಡೋಣ ಅಂತಂದರೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಏನು ಮಾಡೋಣ? ದ್ಯಾಮಜ್ಜಿ, ದ್ಯಾಮಜ್ಜಿ ಐದಿಯಾ ಒಳಗಡೆ? ಅಜ್ಜಿ, ಅಜ್ಜಿ ಯಾಕಮ್ಮ ಸುಗುಣ? ಅಜ್ಜಿ ಯಾಕೋ ಸಖತ್ತು ಹೊಟ್ಟೆ ನೋವ್ತೈತೆ ಕಣಜ್ಜಿ, ತಡ್ಕೊಂಬಕ್ಕಾಗ್ತಿಲ್ಲ ನನಗೆ. ಯಾಕೆ ಹೊಟ್ಟೆ ನೋವು ಬಂದೈತೆ ಅಜ್ಜಿ? ಅಯ್ಯೋ ಹೊಟ್ಟೆ ನೋವು ಬರಬಾರ್ದು ಕಣಮ್ಮ. ಇದೇ ನೀನು ಹಿಂಗೆ ಹೇಳ್ತೀಯ? ಪ್ರೆಗ್ನೆಂಟ್ ಇದ್ದಾಗ ಹೊಟ್ಟೆ ನೋವು ಬರಬಾರ್ದು. ಅಯ್ಯೋ ದೇವ್ರಿ, ಹೊಟ್ಟೆ ನೋವು ಯಾಕೆ ಬಂತತ್ತು? ಥೋ ಹೋಗತ್ತಾ. ಅಲ್ಲ ಮಜ್ಜಿಗೆ ಗಿಜ್ಜಿಗೆ ಕುಡಿಯೋಕ್ಕಿಲ್ಲಿ ಕುಡ್ದ ಅಲ್ಲಿ ಮಜ್ಜಿಗೆನ? ಬೆಳಗ್ಗೆ ವಿಜಿ ಹೇಳೋದ್ಲು, ಅಲ್ಲಿ ಅವ್ನು ಮಾತಾಡೋರು ಮನೆಯಾಗೆ ಕರಿತೈತೋ ಇಸ್ಕೊಂಬಂದು ಕುಡಿ ಅಂತೇಳಿ ಹೋಗಿದ್ದೆ. ಪಾಪ ಕೊಟ್ಟಿತ್ತವಕ್ಕ ಒಂದು ತಾಲಿನ ತಗೊಂಬಂದು ಕುಡ್ದಿದ್ದೀನಿ. ಹಂಗಂದ್ರೂ ಇನ್ನೂ ವಾಸಿ ಆಗಂಗೇ ಇಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ ಕಣಜ್ಜಿ. ಯಾಕೋ ಅಪ್ಪ ಜಾಸ್ತಿ ಹೊಟ್ಟೆ ನೋವ್ತೈತೆ ಯಾಕೋನು. ಹೌದೇನು? ಒಂದು ಸಣ್ಣ ಉಲ್ಟಿಗೆ ಹೋಗು, ಹೋಗಿ ಮನಿಕೆ ಹೋಗು, ಹಂಗಾದ್ರೆ ಕಮ್ಮಿ ಆಗುತ್ತೆ. ಹೋಗು, ಕುಕ್ಕ ಬೇಡ, ಸುಮ್ಮನೆ ಮಂಚದ ಮೇಲೆ ಒಂದು ಸಣ್ಣ ಉಲ್ಟಾಡೋಗಿ ನೆಲ್ದಾಗ ಮಂಚದ ಮೇಲೆ ಒಂದು ಸಣ್ಣ ಉಲ್ಟಿಕೆ. ನೀನು ಒಬ್ಬಳೆ ಅಲ್ಲ ಬದುಕು ಮಾಡೋದು ಓಟುನು, ಅದಕ್ಕೇನೆ. ನೀರು ಪರ ಏನು ಹಿಡಿಯೋಕೆ ಹೋಗ್ಬೇಡ ನೀನು. ಬಿನ್ಗೆ ಪಂಗೆ ಏನೋ ಎತ್ತಿದ್ದೇನ? ಇಲ್ಲ ಕಣಜ್ಜಿ, ಪಾಪ ವರ್ಷ ಅವರೇ ಹಿಡಿತಾರೆ. ಇಲ್ಲಾಂದರೆ ವಿಜಯನೇ ಪಾಪ ನಾನೇ ಪೈಪ್ ಹಾಕ್ತೇನೆ ಬಿಡು ಅಂತ ಅವಳೇ ಬೆಳಗ್ಗೆ ಪೈಪ್ ಹಾಕೋದ್ಲು. ಪೈಪ್ ತಗೊಂಬಂದಿದ್ದೀನಿ ನೀರು ಹಿಡಿಯೋಕ್ಕಾಗಲ್ಲ ಅಂತೇಳಿ. ಅವು ಒಳಕ್ಕೆ ಮಾತ್ರ ಒಯ್ಕೋಬೇಕು, ಅದನ್ನು ವರ್ಷ ಅವರೇ ಒಯ್ತಾರೆ ಅಡುಗೆಗೆ ಒಂದೆರಡು ಬಿನ್ಗೆ ನೀರು ಅಷ್ಟೇ ಕಣಜ್ಜಿ. ನಾನು ಇನ್ನೇನು ಏನೂ ಭಾರ ಎತ್ತಿಲ್ಲ, ಏನಿಲ್ಲ, ಸ್ವಲ್ಪ ತಿಂಡಿ ಅಷ್ಟೇ. ನೋಡಿ ಬೆಳಗ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ನಾನು ಇನ್ನೇನೂ ಮಾಡೇ ಇಲ್ಲ. ಏನು ಗ್ಯಾಸ್ಟಿಕ್ ಆಗೈತೋ ಏನಾಗೈತೆ, ಸಖತ್ತು ಹೊಟ್ಟೆ ನೋವ್ತೈತೆ. ಯಾಕೆ ಮತ್ತೆ ಹೊಟ್ಟೆ ನೋಯ್ತೈತಿ? ಹೋಗು ಒಂದು ಸಣ್ಣ ಮನಿಕೆ ಹೋಗು, ಕುಕ್ಕ ಬೇಡ ಹೋಗಮ್ಮ ನೀನು. ಹೋಗು, ಯಾನು ಇವತ್ತು ಕುಕ್ಕ ಬೇಡ, ಒಂದು ಸಣ್ಣ ಉಲ್ಟಾಡ್ಬೇಕು ಬಸ್ರು ಹೆಂಗಸರು. ಹೋಗು. ತಡಿ ಹೋಗು, ಒಂದು ಸಣ್ಣ ಮನೆ ಕಂಬ್ತೀನಿ. ನನಗೆ ಕುಕ್ಕ ಮಕ್ಕೂ ಆಗ್ತಾಯಿಲ್ಲ. ಅಜ್ಜಿ ಬಾರ ಅಜ್ಜಿ, ಒಳಗೆ ಒಂದು ಸಣ್ಣ ಮನೆ ಕಂಡಿರ್ತೀನಿ. ಯಾಕೋ ಬೈವದಂಗೆ ಆಗ್ತಾಯಿತ್ತು ನನಗೆ. ಬತ್ತೀನಿ ಹೋಗು. ಇಲ್ಲಿ ಬಾಗಿಲು ಕೆಂಡು ಬೀಗ ಹಾಕ್ಕೊಂಬತ್ತೀನಿ. ಇವು ಒಳ್ಳೆ ಹುಡುಗರು ಬಾಗಿಲು ತೆಗ್ದು ಅದೇ ಕೈ ಬಿಡ್ತಾನೆ ನಾಯಿ ಪಾಯಿ ಒಳಗೆ ಹೋಗ್ತಾವೆ. ಅದಕ್ಕೇ ಬೀಗ ಹಾಕ್ಕೊಂಬತ್ತೀನಿ. ಹೋಗಂಗೆ ಒಂದು ಸಣ್ಣ ಉಲ್ಟಾಡೋಕೆ ಹೋಗು. ಅಯ್ಯೋ ಯಾಕೋ ಸಖತ್ತು ಹೊಟ್ಟೆ ನೋಯ್ತಾಯ್ತಲ್ಲ. ಅಯ್ಯೋ ಅಪ್ಪ, ಟೆನ್ಷನ್ ಮಾಡ್ಕೊಂಡಲ್ಲ, ಅದಕ್ಕೆ ಅನಿಸ್ತೈತೆ. ನಾನು ಟೆನ್ಷನ್ ಮಾಡ್ಕೊಂಡೆ. ಅಯ್ಯೋ ದೇವ್ರೆ, ಇಲ್ಲದ್ದೆಲ್ಲ ಇವರೆಲ್ಲ ಬಂದವ್ರೆ ಅಂತ ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡ್ದಿಲ್ಲದಕ್ಕೂ ಅದಕ್ಕೂ ತುಂಬ ನೋವ್ತಾಯಿದೆ ಹೊಟ್ಟೆ. ಆಹಾ ಅಪ್ಪ ಅಮ್ಮ, ನನಗಂತೂ ತುಂಬ ಹೊಟ್ಟೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅಯ್ಯೋ ಅಯ್ಯಪ್ಪ. ಹಂಗೆ ಒಂದು ಸಣ್ಣ ಮನ್ಕೊಂಡು ಉಲ್ಡಾಡು ಕಮ್ಮಿ ಆಗುತ್ತೆ. ಮಾತ್ರೆನೂ ಯಾವ ನುಂಗಂಗಿಲ್ಲ. ಬಸ್ರಿ ಹೆಂಗಸರು ಬೇರೆ ವ್ಯಾತ್ರ ಮಾತ್ರ ನುಂಗಬೇಡ್ರಿ ಅಂತ ಹೇಳವ್ರಿ ಅಂತಿದ್ದೆ. ಅಜ್ಜಿ ಬೇರೆ ವ್ಯಾತ್ರ ಮಾತ್ರ ನುಂಗಂಗಿಲ್ಲ. ಅಪ್ಪ ಅಯ್ಯೋ ಹೊಟ್ಟೆ ನೋವ್ತಾಯಿದೆ, ಸಖತ್ತು ಹೊಟ್ಟೆ ನೋವ್ತಾಯಿದೆ. ಅಯ್ಯೋ ಏನಪ್ಪ ಮಾಡಲಿ ಇವಾಗ? ಆವಾಗಲೇ ಒಂದು ಸತಿ ಮಾಡಿದ್ದೆ, ಹೊಟ್ಟೆ ನೋವ್ತಾಯಿದೆ, ಬರ್ರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ವರ್ಷರಿ ಫೋನ್ ಮಾಡಿದೆ. ಅದಕ್ಕೆ ಇನ್ನೂ ಜಾಸ್ತಿ ಆಗ್ತೈತೆ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಬೇಗ ಇನ್ನೊಂದು ಸತಿ ಫೋನ್ ಮಾಡ್ತೀನಿ. ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಕಣಜ್ಜಿ. ಅಯ್ಯೋ ವರ್ಷ ಅವರೇ ಎಲ್ಲಿದ್ದೀರಾ? ಬೇಗ ಬನ್ನಿ, ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಹೊಟ್ಟೆ ನೋವ್ತಾಯಿತೆ. ಬರ್ತಾ ಇದೀವಿ ಸುಗುಣ, ಗಾಡೀಲಿ ಬರ್ತಾ ಇದೀವಿ, ಕೇಳಿಸ್ತಾ ಇಲ್ಲ? ನಾನು ವಿಜಿ ಇಬ್ರು ಬರ್ತಾ ಇದೀವಿ. ಹಾಂ ಸರಿ ಆಯಿತು, ಬೇಗ ಬನ್ನಿ. ಅಯ್ಯೋ ನನ್ನ ಕೈ ತಡ್ಕೊಳಕ್ಕಾಗ್ತಾ, ಬೇಗ ಬನ್ನಿ ಪ್ಲೀಸ್. ಸರಿ ಆಯ್ತು, ಬರ್ತಾ ಇದೀವಿ, ಧೈರ್ಯವಾಗಿರು, ಬರ್ತೀವಿ. ಇನ್ನೊಂದು 10 ನಿಮಿಷ ಬರ್ತೀವಿ. ಸರಿ ಆಯಿತು. ಕೆಳಕ್ಕೆ ಮನೆ ಕೇಳಮ್ಮ, ಆಮೇಲೆ ಅಲ್ಲಿ ಮ್ಯಾಗಳಿಂದ ಎಲ್ಲ ನಾವು ಇಟ್ಕೊಂಡಿಯ ಕೆಳಕ್ಕೆ ಮನಿಕೆ. ಅಯ್ಯೋ ಅದೇ ತಡ್ಕೊಳಕ್ಕಾಗ್ತಿಲ್ಲ. ಅಮ್ಮ ಹೊಟ್ಟೆ ನೋವು. ಅಯ್ಯೋ ತಡ್ಕೊಳಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಸುಮ್ಮನಿರು, ಧೈರ್ಯವಾಗಿರು, ಏನಾಗಲ್ಲ. ಅವಳು ಹಂಗೆ ಗೊತ್ತ್ರಿ, ಸುಮ್ಮನೆ ಅಮ್ಮ ಅವಳಬಾರ್ದು. ಅಲ್ಲ ಹೊಟ್ಟೆ ನೋವು ನೋಡಿದ್ರೆ ಬೋರ್ಬಾರ್ದು. ಈಗ ಯಾಕೆ ಹೊಟ್ಟೆ ನೋವು ಬೇರೆ ಬಂದೈತೆ. ಧೈರ್ಯವಾಗಿರು, ನೀನು ಧೈರ್ಯವಾಗಿರಬೇಕು. ಯಾಕೆ ಸುಗುಣ ಚೆನ್ನಾಗಿಲ್ವಿ? ಇಲ್ಲ ಕಣ್ಣಿಲ್ಲ ಕಯ್ಯ, ತುಂಬ ಹೊಟ್ಟೆ ನೋವು, ಸಖತ್ತು ಹೊಟ್ಟೆ ನೋವ್ತಾಯಿದೆ. ಯಾಕೋ ತಡ್ಕೊಳಕ್ಕಾಗ್ತಾ ಇಲ್ಲ ಕಣಕ್ಕ, ಅಷ್ಟು ಹೊಟ್ಟೆ ನೋವು. ಹೌದೇ? ಅಯ್ಯೋ ದೇವ್ರಿ, ಯಾಕೆ ಯಾತನ ತಿಂದಿದ್ದೆ ಹೊಟ್ಟೆನೋವು ಅಂತದ? ಇಲ್ಲ ಕಣಕ್ಕ, ನನ್ನ ಬೋಂಡ ತಿಂದಿದ್ದೆ, ಬೋಂಡ ಮಾಡಿದ್ದೆ. ಅವನು ತಿಂಬಾಕು ನನಗೆ ಬಾಯೆಲ್ಲ ಬಿಡು. ಬಂದು ಅದನ್ನು ಕೆಡ್ಸಿಕ್ತಿದ್ರು ನಮ್ಮ ಅತ್ತೆ. ನಾನು ಬೋಂಡನೂ ತಿನ್ನಲಿಲ್ಲ, ಆಸೆ ಪಟ್ಟು ಬೋಂಡ ಹಾಕಿದ್ದೆ, ಬಿಸಿ ಬಿಸಿ ಬೋಂಡ, ಅವನು ತಿನ್ನಲಿಲ್ಲ. ಯಾಕೆ ಹೊಟ್ಟೆ ನೋವ್ತಾಯ್ತೋ ಏನೋ ಗೊತ್ತಿಲ್ಲ ಕಣಕ್ಕ, ಸಖತ್ತು ಹೊಟ್ಟೆ ನೋವ್ತಾಯ್ತೆ. ಅದೇನಾಗೈತೆ ಅಂತ ಗೊತ್ತಿಲ್ಲ ಕಣಕ್ಕ.
ಬೆಳಿಗ್ಗೆ ಇನ್ನೇನು ಚಿತ್ರಾನ್ನ ತಿಂದೆ. ಟೊಮೊಟೊ ರೇಟ್ ಆಗಿದ್ದಾವೆ ಅಂತ ಹೇಳಿ ಒಂದೇ ಒಂದು ಟೊಮೊಟೊ ಹಾಕಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡಿದ್ದೆ ಅಷ್ಟೇ. ನನಗೇನು ತಿಂದಿಲ್ಲ ಕಣಕ್ಕ. ಫೋನ್ ಮಾಡೋಕ್ಕಿಲ್ವೇ ನಿನ್ನ ಗಂಡುಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಾನು? ಅವ್ರ ಅಮ್ಮನ ತಗಂಗೆ ಅನ್ನೋಗೆ ನೀಲಮ್ಮ ಹೋಗಿ ಸುಗುಣಿಗೆ ಯಾಕನ ಬೋಲಾಟ್ನ ಬಂದೈತೆ ಅಂತ ಹೇಳೋಗಿ ಹೋಗು. ಬೇಡ ಬಿಡಕ್ಕ, ಹೇಳ್ಬೇಡ ಸುಮ್ಮನೆ ಅವ್ರು ಬರಲ್ಲ ಹೇಳಿರುನು. ಕಳ್ಳಾಟ್ ನಾವು ಕಳ್ಳಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಅವರು. ಹೆಂಗೆ ಬೇಕಾದ್ರು ಮಾತಾಡ್ತಾರೆ, ಯಾಕೆ ಬೇಕು ಸುಮ್ಮನಿರು. ಅಲ್ಲ ಪಾಪಿ ಇಷ್ಟೊಂದು ಹೊಟ್ಟು ನಾವು ಅನ್ಬೇಕಾದ್ರಿ ಅಲ್ಲ ಹೋಗಿ ಹೇಳ್ಬೇಕು. ಅಯ್ಯೋ ನಮ್ಗೇನು ಹೇಳಿದ್ರೆ ಅಂತಾರೆ. ಅದಕ್ಕೆ ನೀಲಮ್ಮ ಒಂದು ಮಾತಂಗೆ ಅನ್ನೋಗ್ಯಾರ ಅಮ್ಮನ ತಗ ಮಂಜಮ್ಮಂತಾಗಿ. ಯಾಕೆ ಸುಗುಣಿಗೆ ಬೋಲಾಟ್ ಬಂದೈತಂತೆ ಉಲ್ಡಾಡ್ತಾ ಇದ್ದಾಳೆ ಬಿದ್ದು ಅಂತ ಹೇಳ್ಬರಾಗ ಹೋಗು. ಅಲ್ಲ ಒಟ್ಟು ನಾವು ಬೋರ್ಬಾರ್ದು ಪಾಪ. ನಿನ್ನ ಗಂಡ ಬೋರ್ಬೇಕಾ ನೋಡಮ್ಮ, ಇಡತ್ತಾದ್ರೂ ಪತ್ತಿಲ್ಲ ಅವನು. ಬೋರ್ಬೇಕಾ ಬೇಡವ ಇಡತ್ತಿಗೆ? ಫೋನ್ ಮಾಡಿದ್ನಕ್ಕ ಬರ್ತಾರೆ ನನ್ನ ಗಂಡ ವಿಜಿ ಇದ್ದಾರೆ. ಸಾಕು ಬಿಡಕ್ಕ, ಯಾರೂ ಬರಲ್ಲ ನೋಡಕ್ಕೆ, ಯಾರೂ ಬರಲ್ಲ. ಅಯ್ಯೋ ಅಪ್ಪ ಸಖತ್ತು ಹೊಟ್ಟೆ ನೋವು ಅಮ್ಮ, ತಡ್ಕೊಳಕ್ಕಾಗ್ತಾ ಇಲ್ಲ. ಹೊಸ ಬಂದ ಕಣೆ ಸುಗುಣ. ರೀ ಬನ್ರಿ, ತುಂಬ ಹೊಟ್ಟೆ ನೋವ್ತಾ ಐತೆ ಬನ್ರಿ. ಸುಗುಣ ಏನಾಯ್ತು ಸುಗುಣ? ಎದ್ದ ಹಾಸ್ಪಿಟ್ಲಿಗೆ ಹೋಗೋಣ. ಯಾಕೇನಾಯ್ತು? ಯಾಕೋ ಗೊತ್ತಿಲ್ಲ ಕಣ್ರಿ, ತುಂಬ ಹೊಟ್ಟೆ ನೋವ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ, ಬೇಗ ಬಾ. ಇವಾಗ ಗಾಡೀಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಬೇಗ ಆಂಬುಲೆನ್ಸಿಗೆ ಫೋನ್ ಮಾಡು. ಹೌದಲ್ಲ, ಇವಾಗ ಆಟೋಗಳು ಇಲ್ಲಿ ಅವು ಸಿಗೋದಿಲ್ಲ. ಆಂಬುಲೆನ್ಸಿಗೆ ಫೋನ್ ಮಾಡಿದ್ರೆ ಬೇಗ ಆಂಬುಲೆನ್ಸ್ ಬರುತ್ತೆ ತಾನೇ? ಆಂಬುಲೆನ್ಸಿಗೆ ಫೋನ್ ಮಾಡು, 5 ನಿಮಿಷ 10 ನಿಮಿಷಕ್ಕೆ ಬರ್ತಾರೆ ಇವಾಗ ಬೇಗನ. ಅಯ್ಯೋ ನಾವು ಅವಾಗಲೇ ಮಾಡ್ಬೋದಾಗಿತ್ತು. ಇಷ್ಟೊಂದು ಇವಳು ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ ಅಂತಂದಿದ್ರೆ ಅಲ್ಲೇ ಆಂಬುಲೆನ್ಸಿಗೆ ಫೋನ್ ಮಾಡ್ಬೋದಾಗಿತ್ತು. ಅಯ್ಯೋ ಹೋಗು, ಹೊರಗಡೆ ಹೋಗು, ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಹೊರಗಡೆ ಹೋಗಿ ಬೇಗ ಆಂಬುಲೆನ್ಸಿಗೆ ಫೋನ್ ಮಾಡೋಗು. ಅಯ್ಯೋ ಸುಗುಣ ಯಾಕೆ, ಏನಾಯ್ತೆ? ಗೊತ್ತಿಲ್ಲ ವಿಜಿ, ಯಾಕೋ ತುಂಬ ಹೊಟ್ಟೆ ನೋವು ಕಣೆ. ಯಾಕೆ ಅಂತ ಗೊತ್ತಿಲ್ಲ, ಸಿಕ್ಕತ್ತು ಹೊಟ್ಟೆ ನೋವ್ತೈತೆ. ಬೆಳಿಗ್ಗೆ ನೀವು ಹೋದಾಗಿಂದ ನಿನ್ನ ಹತ್ರ ಹೇಳಿದ್ನಲ್ಲ, ಹಿಂಗೆ ಈ ಥರ ಆಗ್ತೈತೆ ಕಣೆ, ಯಾಕೋ ಲೈಟಾಗಿ ಹೊಟ್ಟೆ ನೋವ್ತೈತೆ ಅಂತ ಹೇಳಿದ್ನಲ್ಲ. ಅವಾಗಿಂದನೂ ಹೊಟ್ಟೆ ನೋವು ಬಿಟ್ಟೇ ಇಲ್ಲ. ನಾನು ಕಡಿಮೆ ಆಗುತ್ತೆ ಅಂದರೆ ಅದು ಕಡಿಮೆ ಆಗಂಗೆ ಇಲ್ಲ, ಇನ್ನು ಜಾಸ್ತಿ ಆಗ್ತೈತೆ ಕಣೆ. ಏನು ಜಾಸ್ತಿ ತಿಂದಿದೆಯಾ ಸುಗುಣ? ನಿನಗೆ ಅದಕ್ಕೆ ಹಿಂಗೆ ಆಗ್ತಾ ಇರೋದು. ಸುಮ್ಮನೆ ಹಿಂಗಾಗೋದಕ್ಕೆ ಯಾಕೆ ಹಿಂಗಾಗುತ್ತೆ ಹೇಳು? ಅಯ್ಯೋ ನೀನೇ ನೋಡ್ದಲ್ಲ ವಿಜಿ, ಆ ಬೋಂಡ ಮಾಡಿರೋದು ತಿನ್ನಕ್ಕೂ ನನಗೆ ಬಾಯಿ ಬರಲಿಲ್ಲ. ಬಂದು ನಮ್ಮ ಮತ್ತೆ ಜಗಳ ಮಾಡಿದ್ಲಲ್ಲ, ಅವನು ಸಮೇತ ತಿನ್ನಲಿಲ್ಲ. ಬಗ್ಸಿ ನಾನು ಬೋಂಡ ತಿನ್ನಬೇಕು ಅಂತ ಇಷ್ಟಪಟ್ಟು ಮಾಡಿದ್ದೆ. ಅದನ್ನಾದ್ರೂ ನೀನೇ ಹೇಳು. ಬೋಂಡನೇ ತಿನ್ನಲಿಲ್ಲ ನಾನು. ಏನು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ನಾನು ಬೇಜಾರಾಗಿ ಊಟನೇ ಮಾಡಿಲ್ಲ. ಅದಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ ಆಗೈತೆ. ನೀನು ಊಟ ಮಾಡ್ದಿಲ್ಲದಕ್ಕೆ ಸುಗುಣ ಗ್ಯಾಸ್ಟ್ರಿಕ್ ಆಗಿರೋದು ನಿನಗೆ. ಅಯ್ಯೋ ಊಟ ಮಾಡಿದ್ದೀನಿ, ಹಂಗಂದ್ರು ಯಾಕೆ ತುಂಬ ಹೊಟ್ಟೆ ನೋವ್ತೈತೆ. ಬೆಳಗ್ಗೆ ಚಿತ್ರಾನ್ನ ಚೆನ್ನಾಗೈತೆ ಅಂತ ಬಿಸಿ ಬಿಸಿ ಅನ್ನಕ್ಕೆ ಗೊಜ್ಜು ಚೆನ್ನಾಗಿತ್ತು ಹಾಕೊಂಡು ತಿಂದೆ ಕಣೆ. ಯಾಕೆ ಆಸ್ಪತ್ರೆಗೆ ಹೋದ್ರಿ ಗೊತ್ತಾಗುತ್ತೆ ಹೇಳು. ಅವರೆಲ್ಲ ಹೇಳ್ತಾರೆ ಏನಾಗೈತೆ ಅಂತ ಹೇಳಿ. ಫೋನ್ ಮಾಡಿದ್ದೀನಿ, ಇವಾಗ ಬರುತ್ತೆ. ಬೇಗ ವಿಜಿ ಒಂದು ಬೆಡ್ಶೀಟು ಎಲ್ಲ ತಗೋಬಿಡು, ಹೋಗೋಣ ಬೇಗ. ಎಲ್ಲ ರೆಡಿ ಮಾಡ್ಕೊ ಹಾಸ್ಪಿಟ್ಲಿಗೆ ತಗೊಂಡೋಗೋಕ್ಕೆ. ಸುಗುಣ ನಿನ್ನ ರೆಕಾರ್ಡ್ಸ್ ಎಲ್ಲ ಎಲ್ಲಿಟ್ಟಿದ್ಯಾ? ಅವನ್ನೆಲ್ಲ ತಗೊಂಡೋಗ್ಬೇಕು. ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳು ಅದೆಲ್ಲ ತಗೊಂಡೋಗ್ಬೇಕು. ಹಿಂಗನಾಗ್ಲಿ ಕೇಳ್ತಾರೇನೋ, ಎಲ್ಲ ತಗೊಂಡೋಗ್ಬೇಕು. ಎಲ್ಲಿಟ್ಟಿದ್ಯಾ? ಎಲ್ಲ ಇದಾವೆ ನೋಡ್ರಿ, ಅಲ್ಲಿ ಗೂಡು ಐತಲ್ಲ ಒಳಗಡೆ, ಅಲ್ಲಿ ರೂಮಲ್ಲಿ ಒಂದು ಸಣ್ಣದ ಬೀರ್ ಅಂತದ ಐತಲ್ಲ, ಆಗ ಅಲ್ಲಿ ಗೋಡೆ ಬೀರು ಅದ್ರ ಒಳಗಡೆ ಇಟ್ಟಿದ್ದೀನಿ ನೋಡ್ರಿ ಕವರಲ್ಲಿ. ಎಲ್ಲ ತಗೊಂಡೋಗಮ್ಮ, ಯಾತೈತೆ ಬೇಕು ಅವ ಹತ್ರ ತಾಯಿ ಕಾರ್ಡು ಅವೆಲ್ಲ ಕೊಟ್ಟಿರೋವೆಲ್ಲನ ತಗೊಂಡೋಗ್ರಿ. ಹೆಂಗನಾಗಲಿ, ಮುಂದಿಲ್ಲ ಅಂದ್ರೆ ಆಸ್ಪತ್ರೆ ನಡೆಯಲ್ಲ, ಎಲ್ಲ ಕೇಳ್ತಾರೆ. ಹೋಗಿ ವಿಜಿ ನೋಡೋಗವ್ರು ಏನು ತಗೊಳ್ತಾರೆ ಏನಿಲ್ಲ, ಎಲ್ಲ ಕವರ್ಗೆ ಹಾಕಿ ಇಟ್ಟಿದ್ದೀನಿ, ತಗೋಗಲ್ಲಿದ್ದಾವೆ. ವರ್ಷ ಅವರೇ ಸಿಕ್ಕಿದ್ವಾ? ಬನ್ನಿ ವಿಜಿ ಅವರೇ, ಹುಡುಕ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲಿದೆ ಸುಗುಣ? ವಿಜಿ ಅಲ್ಲೇ ಇದಾವೆ ನೋಡೆ, ಅಲ್ಲಿ ಅರಿಶಿನದು ಎಂಟ್ ಕವರ್ ಐತೆ, ಅದ್ರೊಳಗಡೆ ಎಲ್ಲ ಹಾಕಿಕ್ಕಿದ್ದೀನಿ ನೋಡಿ, ತಗೋ ಹೋಗು. ಏನಾಗೈತಪ್ಪ ಈ ಸುಗುಣನ್ಗೆ? ಹೊಟ್ಟೆ ನೋವು ಅಂತ ತುಂಬ ಅಳ್ತಾ ಇದ್ದಾಳೆ. ಏನಾಗೈತೋ ಏನೋ ಪಾಪ, ನನಗಂತೂ ಬೇಜಾರಾಗ್ತೈತೆ. ಎಷ್ಟೇ ಆಗಲಿ ಇವಳು ನನಗೆ ಮುಖ್ಯವಾದಳೇನೆ. ಅದಕ್ಕೆ ನನಗೊಂದು ಬೇಜಾರಾಗ್ತೈತೆ. ಏನು ಮಾಡೋಣ, ಏನಾಗೈತೋ ಏನೋ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.